ಸಾಮಾನ್ಯ ಕವಿಗಳು ಸಾಮಾನ್ಯ ವಿವರಗಳನ್ನು ದೀರ್ಘವಾಗಿ ವಿವರಿಸಿ ಕವನವನ್ನು ಮುಗಿಸ್ತಾರೆ. ಅಸಾಧಾರಣವಾದ ಕವಿಗಳು ಸುಮ್ಮನೆ ಟಚ್ ಅಂಡ್ ಗೋಲ್, ಸುಮ್ಮನೆ ಬಂದ್ರಲ್ವಾ ಇದೆಲ್ಲ ನೋಡ್ಕೊತಾರೆ. ಎಲ್ಲ ನೋಡಿದ್ರೆ ಫುಲ್ ನೋಡ್ಕೊಂಡ್ಬಂದ್ರೆ ಅದರಲ್ಲಿ ಎಷ್ಟು ಗೋಡೆ ಇದೆ, ಯಾವ್ಯಾವ ಇದರಲ್ಲಿದೆ, ನಕ್ಷತ್ರಾಕಾರದ ಹೊಯ್ಸಳರ ದೇವಾಲಯ, ಈ ಯಾವ ಆರ್ಕಿಟೆಕ್ಚರಲ್ ಡೀಟೇಲ್ಸು ಇಲ್ಲ. ಅವ್ರು ಆ ಕೆಲಸ ಮಾಡ್ತಿಲ್ಲ. ಈಗ ನೋಡಿ ಬಂತು ಕುವೆಂಪು ಅವರ ಬಹಳ ಪ್ರಸಿದ್ಧವಾದ ಕವನ. ಕುಶಲತೆಗೆ ಬೆರಗಾಗಿ ಮೋಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈಮರೆತು ತೇಲುವುದು ಭೂಭಾರವಿಲ್ಲಿ. ಯಾವುದು? ಬಾಗಿಲೊಳು ಕೈ ಮುಗಿದು. 1928 ಅಂದ್ರೆ ಈ ಕವನ ಬರೆದು ಈಗ 98 ವರ್ಷ ಆಯ್ತು. ಈಗಲೂ ಎಷ್ಟು ಜನ ಇದನ್ನ ದಿನ ಹೇಳ್ತಾರೆ, ಪ್ರಾರ್ಥನಾ ಗೀತೆ ತರ ಹೇಳ್ತಾರೆ, ಇದನ್ನ ಕಾರ್ಯಕ್ರಮಗಳಲ್ಲಿ ಹಾಡ್ತಾರೆ, ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇದೆಲ್ಲ ಬಹಳ ದೀರ್ಘವಾದ ಕವನಗಳಿಲ್ಲ, ಇಷ್ಟೇನೆ ಇರೋದು, ಎರಡೇ ಪ್ಯಾರಾಗ್ರಾಫ್ ಅಷ್ಟೇ. ಬಾಗಿಲೊಳು ಕೈ ಮುಗಿದು, ಇದು ಸೋಮನಾಥಪುರದ ದೇವಾಲಯ. ಈ ಕವನದ ಹೆಸರು ಸೋಮನಾಥಪುರದ ದೇವಾಲಯ. ಬೇಲೂರು ಹಳೆಬೀಡು ಸೋಮನಾಥಪುರ, ಇದು ಹೊಯ್ಸಳರ ಶಿಲ್ಪಕ್ಕೆ ಹೆಚ್ಚು ಪ್ರಸಿದ್ಧವಾದ ದೇವಸ್ಥಾನಗಳು. ಅದರಲ್ಲಿ ಸೋಮನಾಥಪುರದ ದೇವಾಲಯದ ಒಂದು ನೋಡಿದಾಗ ಅವ್ರು ಬರೆದಿರಬೇಕು ಈ ಕವನವನ್ನ ಕುವೆಂಪು ಅವರು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು, ಕಂಬನಿಯ ಮಾಲೆಯನು ಎದೆಯ ಬಟ್ಟಲುಳಿಟ್ಟು ಧನ್ಯತೆಯ ಕುಸುಮಗಳ ನರ್ಪಿಸಿಲ್ಲಿ, ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲಿಲ್ಲ, ಕರ್ಪೂರದಾರತಿಯ ಜ್ಯೋತಿ ಇಲ್ಲ, ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿವುದಿಲ್ಲಿ, ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ, ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈಮರೆತು ತೇಲುವುದು ಭೂಭಾರವಿಲ್ಲಿ, ಬಾಗಿಲುಳು ಕೈ ಮುಗಿದು. ಇಷ್ಟೇ ಕವನ ಇದೆ. ಹೇಗಿದೆ ನೋಡಿ. ಹಿಂದೆ ಹೇಳಿದ್ರು ಅವಸರ ಬೇಡ, ಕಾಲ ಅನಂತವಾಗಿದೆ ಅಂತ. ಇಲ್ಲಿ ಅನಂತವಾಗಿರೋ ಕಾಲಕ್ಕೆ ಮೂರ್ಛೆ ಬಂದ್ಬಿಟ್ಟಿದೆ, ಕಾಲ ಅಡ್ಡಡ್ಡ ಮಲಗಿಬಿಟ್ಟಿದೆ. ಅದು ಟೈಮ್ ಈಸ್ ಅಂಡರ್ ಕೋಮಾ ಸ್ಟೇಜ್. ಅಲ್ಲಿ ಆ ದೇವಸ್ಥಾನದ ಮುಂದೆ ಟೈಮ್ ಚಲಿಸ್ತಾ ಇಲ್ಲ, ಕಾಲ ಸ್ಟಿಲ್ ಆಗ್ಬಿಟ್ಟಿದೆ. ಅದು ವಾಟ್ ಈಸ್ ಮ್ಯಾಟರ್ ಅಂದ್ರೆ, ಮ್ಯಾಟರ್ ಈಸ್ ಓನ್ಲಿ ಎ ಸ್ಲೀಪಿಂಗ್ ಬ್ಯೂಟಿ ಅಂತ ಹೇಳ್ತಾರೆ ವಿಜ್ಞಾನದಲ್ಲಿ. ಅದು ಮಲಗಿರುವ ಚೈತನ್ಯದ ಸ್ವರೂಪ ಅಂತ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಅದು ಯಾತ್ರಿಕರು, ಅದು ಯಾತ್ರಾರ್ಥಿಗಳು, ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ ನೋಡಿ. ಅದೆಲ್ಲ ಅವ್ರು ಬಳಸೋ ಸರ್ವನಾಮಗಳಿದೆಯಲ್ಲ, ಬಹಳ ಜನರಲ್ ಅನ್ಸ್ಬೇಕು. ಅಂದ್ರೆ ಅದು ಯಾರೋ ಭಕ್ತಾದಿಗಳೇ ಹಂಗೆ ಹೇಳ್ತಾ ಇಲ್ಲ, ಭಕ್ತಾದಿಗಳೇ ಅಂತೇಳಿ, ಯಾತ್ರಿಕರೇ. ಜೀವನದ ಅನಂತ ಯಾತ್ರೆ ನಡೀತಾ ಇದೆ. ನಮ್ಮ ಜೀವಗಳ ಯಾತ್ರೆ ಎಷ್ಟೋ ಶತಮಾನಗಳಿಂದ ನಡೆಸ್ಕೊಂಡೇ ಬರ್ತಾ ಇದ್ದೀವಿ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಆ ಥರದ ಒಂದು ಯಾತ್ರೆಯಲ್ಲಿ ಈ ಸೋಮನಾಥಪುರದ ಮುಂದೆ ನಾವು ಬಂದಿದ್ದೀವಿ. ಓ ಬಂದ್ರಾ, ಬನ್ನಿ ಬನ್ನಿ ಒಳಗಡೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು. ಇದು ಕಲ್ಲಲ್ಲ, ಇದು ಗುಡಿ. ಇದು ದೇವಸ್ಥಾನ ಅಂತ ಬಳಸ್ತಿಲ್ಲ, ಗುಡಿ. ಇದು ಗುಡಿ. ಕಲೆಯ ಬಲೆಯು, ಕಲೆನ ಒಂಥರ ಹೆಣೆದು ಇಟ್ಟುಬಿಟ್ಟಿದ್ದಾರೆ ಇಲ್ಲಿ, ಸ್ಕಲ್ಪ್ಚರ್ನ. ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲಲ್ಲಿಟ್ಟು. ಈ ಕವನ ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ನೋಡಿ. ಆ ಸೋಮನಾಥಪುರದಲ್ಲಿ ಎಷ್ಟು ಗೋಡೆ ಇದೆ, ಯಾವ್ಯಾವ ಇದರಲ್ಲಿದೆ, ನಕ್ಷತ್ರಾಕಾರದ ಹೊಯ್ಸಳರ ದೇವಾಲಯ, ಈ ಯಾವ ಆರ್ಕಿಟೆಕ್ಚರಲ್ ಡೀಟೇಲ್ಸು ಇಲ್ಲ. ಅವ್ರು ಆ ಕೆಲಸ ಮಾಡ್ತಿಲ್ಲ ಇಲ್ಲಿ. ಅಂದ್ರೆ ಸಾಮಾನ್ಯ ಕವಿಗಳು ಸಾಮಾನ್ಯ ವಿವರಗಳನ್ನೇ ದೀರ್ಘವಾಗಿ ವಿವರಿಸಿ ಕವನವನ್ನು ಮುಗಿಸ್ತಾರೆ. ಅಸಾಧಾರಣವಾದ ಕವಿಗಳು ಸುಮ್ಮನೆ ಟಚ್ ಅಂಡ್ ಗೋ ಅಂತ, ಸುಮ್ಮನೆ ಬಂದ್ರಲ್ವಾ ಇದೆಲ್ಲ ನೋಡ್ಕೊಂತೀರ, ಎಲ್ಲ ನೋಡಿದ್ರೆ ಎಲ್ಲ ಫುಲ್ ನೋಡ್ಕೊಂಡ್ ಅಲ್ಲ. ಈಗ ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲಲ್ಲಿಟ್ಟು ಕಣ್ ತುಂಬ್ಕೊಂಡ್ ಬರ್ತಾ ಇದೆ. ಅಂದ್ರೆ ಅಲ್ಲಿ ಹೋಗಿ ರಸ ಉತ್ಪತ್ತಿಯಾಗಿ ಆನಂದ ಎಲ್ಲ ಆಗ ಹೋಯ್ತು. ಅದನ್ನೇನ್ ನಾನೇನ್ ಹೇಳೋದು, ನಿಮ್ಗೆ ಆದ್ರೆ ಆಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಸೈಲೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ದೊಡ್ಡ ಕವಿಗಳಲ್ಲಿ ತುಂಬಾ ಸೈಲೆನ್ಸ್ ಇರುತ್ತೆ. ಒಂದ್ ಸಾಲ್ಗೂ ಇನ್ನೊಂದ್ ಸಾಲ್ಗೂ ಮಧ್ಯ ಏನೇನೋ ಕ್ರಿಯೆಗಳು, ಆಕ್ಷನ್ಸ್ ನಡೆದೋಗಿರುತ್ತೆ. ಅದೆಲ್ಲ ಅವ್ರು ಹೇಳಲ್ಲ. ಅದನ್ನು ಯಾಕೆ ನಾವೇನ್ ಅನ್ಕೊಳ್ತೀವಿ, ಕೈ ಮುಗಿದು ಒಳಗೆ ಬಾ, ಆಮೇಲೆ ಹೇಳ್ತಾರೆ ಇವಾಗ ಎಡಗಡೆಯಿಂದ ಪ್ರದಕ್ಷಿಣೆ ಮಾಡು, ಆಮೇಲೆ ಈ ತರ ದೇವ್ರಿಗೆಲ್ಲ ನಮಸ್ಕಾರ ಮಾಡು. ಅದೆಲ್ಲ ಏನಿಲ್ಲ, ಏನಾರು ಮಾಡ್ಕೊ, ಇದರಿಂದ ನಿನ್ನ ಭಾವ ಉಕ್ಕಿ ಬರ್ಬೇಕಷ್ಟೆ. ಕಂಬನಿಯ ಮಾಲೆ ಏನು ಕಣ್ ತುಂಬಿ ಬಂತು, ಅದನ್ನ ಏನ್ ಮಾಡು, ಒಂದು ಮಾಲೆ, ಅದನ್ನ ಕಂಬನಿದೇ ಒಂದು ಸರ ಮಾಡ್ಬಿಡು. ಅಂದ್ರೆ ಅಲ್ಲೂ ಒಂದು ಬ್ಯೂಟಿ.
ಮತ್ತೊಂದು ಒರೆಸ್ಕೊಂಡ್ಬಿಡ್ಬಾರ್ದು, ಅದು ಬರ್ಲಿ ಎಲ್ಲಾನು ಬಂದ್ಮೇಲೆ ಒಂದು ಮಾಲೆ ಆಗುತ್ತದೆ. ಈ ಕಣ್ಣಲ್ಲಿ ಬಂದ್ರೆ ಇದು ಒಂದೇ ಕಣ್ಣಲ್ಲಿ ಹತ್ರ ಬರಲ್ಲ, ಎರಡರಲ್ಲಿ ಹತ್ತಿದ್ರೆ ಬರುತ್ತೆ, ಈ ತರ ಹಿಂಗ್ ಬರುತ್ತೆ, ಹಿಂಗ್ ಬಂದ್ ಒಂದು ಮಾಲೆ ಆಗತ್ತೆ. ಚೆನ್ನಾಗಿದೆ ನೋಡಿ. ಅದನ್ನ ಎದೆಯ ಬಟ್ಟಲಲ್ಲಿಟ್ಟು ನಿನ್ನ ಹೃದಯವನ್ನೇ ಅರ್ಪಣೆ ಮಾಡ್ಬೇಕು. ಎದೆಯ ಬಟ್ಟಲು, ಧನ್ಯತೆಯ ಕುಸುಮಗಳನ್ನರ್ಪಿಸಿಲ್ಲಿ ಅಂತ ಒಂದು ಧನ್ಯತೆ ಬರುತ್ತಲ್ವಾ. ಅಲ್ಲಿ ಹೇಳಿದ್ರಲ್ಲ, ನನಗೆ ನಿನ್ನ ಆಳ ಬರಲಿ, ಡೆಪ್ತ್ ಬರಲಿ ಅಂತ ಹೇಳಿದ್ರಲ್ಲ, ಆ ಧನ್ಯತೆ ಅನ್ನುವ ಹೂವುಗಳನ್ನ ಇಲ್ಲಿ ಅರ್ಪಣೆ ಮಾಡಿ. ಇನ್ನೇನು ಬೇಕಾಗಿಲ್ಲ. ಈ ದೇವಸ್ಥಾನ ನೋಡು, ಅವರು ಮಲೆನಾಡಿನ ಬ್ಯಾಕ್ ಗ್ರೌಂಡ್ ಅಲ್ಲೇ ಈ ಮೈಸೂರು ಹತ್ರ ಇರೋ ದೇವಸ್ಥಾನ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅಂದ ತಕ್ಷಣ ಸಹಜವಾಗಿದ್ದೇ ಇರುತ್ತೆ, ಎಲ್ಲ ಶಬ್ದಗಳು ಸದ್ದು ಎಲ್ಲ ಕೇಳಿಸ್ತಾ ಇರುತ್ತೆ. ಗಂಟೆಗಳ ದನಿ ಇಲ್ಲ, ಜಾಗಟೆಗಳಿಲ್ಲ. ಅದೇ ಆ ದೇವಸ್ಥಾನದಲ್ಲಿ ಇದೆ, ಅವ್ರು ಅದನ್ನ ಗಮನಿಸೋದು ಅದಲ್ಲ, ಅದನ್ನ ಗಮನಿಸ್ಬೇಕಾದ ಅದಲ್ಲ. ಕರ್ಪೂರದಾರತಿಯ ಜ್ಯೋತಿ ಇಲ್ಲ, ಅಲ್ಲಿ ಜೋ ಮಾಡಕ್ಕಾಗಲ್ಲ, ಅದಕ್ಕೆ ಅವರು ಯಕಾರ ಬಿಟ್ಬಿಟ್ಟಿದ್ದಾರೆ, ಜ್ಯೋತಿ ಇಲ್ಲ. ಕರ್ಪೂರ ಮಾಡೋದು, ಅದರದ್ದು ಬೆಳಕು, ಆ ಥರದ್ದು ಯಾವುದು ಹೊರಗಿನ ಆಚರಣೆಗಳೇನು ಕಾಣಿಸ್ತಾ ಇಲ್ಲ. ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ. ಭಗವಂತ ಅಂದ್ರೆ ಏನಪ್ಪ? ಆನಂದ ಸ್ವರೂಪ. ಅವ್ನು ಯಾಕೆ ನಮ್ಗೆ ಇಷ್ಟ ಅಂದ್ರೆ, ನಮ್ಗೆ ಆನಂದ ಅಂದ್ರೆ ಇಷ್ಟ. ನಮ್ಮ ಹತ್ರ ಆನಂದ ಸ್ವಲ್ಪ ಕಡಿಮೆ ಇದೆ, ಆನಂದದ್ದು ಕ್ಯಾಶ್ ಕಮ್ಮಿ ನಮ್ಮ ಹತ್ರ, ಅವನ ಹತ್ರ ಸಿಕ್ಕಾಬಟ್ಟೆ ಇದೆ ಆನಂದ, ಕೊಡಪ್ಪ ಅಂತ ಹೋಗ್ತೀವಿ ಅವನ ಹತ್ರ ನಾವು ಅಷ್ಟೇ. ಭಗವಂತನ ಆನಂದಕ್ಕೆ ಒಂದು ರೂಪ ಬಂದ್ಬಿಟ್ಟಿದೆ ದೇವಸ್ಥಾನದಲ್ಲಿ. ಆ ಥರ ರಸಿಕತೆಯ ಕಡಲುಕ್ಕಿ ಹರಿವುದಿಲ್ಲ. ಇಲ್ಲಿ ನೋಡಿದಾಗ ನಮ್ಮ ಮನಸ್ಸಿನಲ್ಲಿರುವ ರಸಿಕತೆ ಉಕ್ಕಿ ಉಕ್ಕಿ ಸಮುದ್ರದಂತೆ ಅದು ಹರಿಯುತ್ತೆ. ಇದೆಲ್ಲ ಆ ಯಾತ್ರಿಕಂದು. ಆಮೇಲೆ ಒಂದು ಸ್ವಲ್ಪ ಕವಿಗಳು ಪ್ರವೇಶ ಮಾಡ್ತಾರೆ ಎರಡನೇ ಪ್ಯಾರಾದಲ್ಲಿ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನ್ನಿಲ್ಲಿ. ಮೊದಲು ಅಂತಿಮ ಎಫೆಕ್ಟ್ ಹೇಳ್ಬಿಟ್ರು, ಫುಲ್ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರು, ನಿಮ್ಮ ಹೃದಯ ಉಕ್ಕಿ ಬಂದು ಧನ್ಯತೆ ಆಗ್ಬಿಡ್ತು ಅಂತ. ಆಮೇಲೆ ಉಳಿದಿದ್ದ ಡೀಟೇಲ್ಸ್ ನೋಡ್ಕೊಂಬರೋಣ ಅಂತ. ಈ ಒಂದೊಂದು ಕಲ್ಲುಗಳಲ್ಲಿ ನೋಡ್ಕೊಂಡು ಬಂದ್ರೆ ಅಲ್ಲಿ ರಾಮಾಯಣ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ, ರಾಮಾಯಣ ಕಥೆಗಳನ್ನೆಲ್ಲ ತುಂಬಿಸಿದ್ದಾರೆ. ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ. ಕಲ್ಲುಗಳು ಬಾದರಾಯಣ ವ್ಯಾಸರಂತೆ, ವ್ಯಾಸ ಭಾರತದಂತೆ ಮಹಾಭಾರತದ ಕಥೆಗಳನ್ನೆಲ್ಲ, ಭಾರತ ಅಂದ್ರೆ ಇಲ್ಲಿ ಮಹಾಭಾರತ. ಕುಮಾರವ್ಯಾಸನು ಹಾಡಿದನೆಂದರೆ ಅಲ್ವಾ, ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ನಲಿಯುವುದು, ಕುಣಿಯುವುದು. ಭಾರತ ಅಂದ್ರೆ ಅಲ್ಲಿ ಮಹಾಭಾರತ ಅಂತ ಅರ್ಥ, ಅಥವಾ ಕುಮಾರವ್ಯಾಸ ಭಾರತ. ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ. ಅಂದ್ರೆ ಇಲ್ಲಿ ನಿಮ್ಗೆ ರಾಮಾಯಣ ಹಾಡೋದು, ಮಹಾಭಾರತ ಹಾಡೋದೆಲ್ಲ ಕಲ್ಲುಗಳಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ವ್ಯಾಸ ವಾಲ್ಮೀಕಿಗಳು ಇಲ್ಲಿ ಸ್ಥಾಪನೆ ಆಗ್ಬಿಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ಈ ಕೆತ್ತನೆ ಮಾಡಿದನಲ್ಲ ಶಿಲ್ಪಿ, ಅವನ ಕೌಶಲ್ಯ, ಅವನ ಒಂದು ಕಲೆಯ ಉನ್ನತವಾದ ಸ್ಥಿತಿಯನ್ನು ನೋಡಿ ಅದೇನೋ ಕೆತ್ತಿದಾನಂತಪ್ಪ ಸೋಮನಾಥಪುರದಲ್ಲಿ ಅಂತ ಕಾಲದೇವತೆ ಹಿಂಗ್ ಒಳಕ್ ಬಂದಂತೆ. ಅವನಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾನೆ, ಕಾಲ ಹೊರಕ್ಕೆ ಹೋಗಕ್ಕಾಗ್ತಿಲ್ಲ ಶತಮಾನಗಳಿಂದ. ಆಗ ಬಂದವನು ಹೊಯ್ಸಳರ ಕಾಲದಲ್ಲಿ ಕಾಲ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಕಾಲನೇ ಇಲ್ಲ. ಹೇಗ್ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ ಇದನ್ನು. ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಇಲ್ಲಿ ಬಂದ್ರೆ ಈ ಭಾರವಾಗಿರೋ ಭೂಮಿ ಒಂಥರ ಮಧ್ಯಾಹ್ನದ ನಿದ್ರೆ ಮಾಡೋರಿಗೆ ಗೊತ್ತಿರ್ತದೆ. ಒಂಥರ ಹಗಲು ಅಲ್ಲ, ಎಚ್ಚರವೂ ಅಲ್ಲ, ನಿದ್ರೆ ಏನೋ ಒಂಥರ ಆನಂದವಾಗಿರುತ್ತೆ. ಊಟ ಆದ್ಮೇಲೆ ಅದು ಬೇಸಿಗೆನಲ್ಲಿ ಒಂಥರ ಭೂಮಿಗೆ ಮೂರ್ಛೆ ಬಂದ್ಬಿಟ್ಟಿದೆ ಇಲ್ಲಿ. ಈ ಭೂಭಾರ ಇದೆಯಲ್ಲ, ಅದಕ್ಕೆ ಮೂರ್ಛೆ ಬಂದು ಇಲ್ಲಿ ಭೂಮಿ ತೇಲ್ತಾ ಇದೆ. ಇಲ್ಲಿ ಅಂದ್ರೆ ಇಡೀ ಭೂಮಿನೇ ತೇಲ್ತಾ ಇರೋ ಅನುಭವ ಇಲ್ಲಿ ಉಂಟಾಗ್ತಾ ಇದೆ ಅಂತ ಸಣ್ಣದೊಂದು ಕವನದಲ್ಲಿ ಸೋಮನಾಥಪುರವನ್ನ ವರ್ಣಿಸ್ತಾರೆ. ಇದು ಮೈ ಮರೆತು ತೇಲುವುದು ಭೂಭಾರ.